ಜಿಲ್ಲೆ ಹೊಳಲ್ಕೆರೆ ತಾಲೂಕು ತಾಳ್ಯ ಗ್ರಾಮ ಪಂಚಾಯಿತಿನಲ್ಲಿ ನಡೆದ ಆರೋಗ್ಯ ಶಿಬಿರ ಜರುಗಿದೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆಗಿರುವಂತಹ ಶ್ರೀಮತಿ ಶುಭಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಹಾಲಮ್ಮ ನಟರಾಜ್, ಮಾಜಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಆದ ಶ್ರೀಯುತ ಅಂಜನಪ್ಪ, ಎಚ್ಡಿಪುರ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ತಾಳ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾದ ಶಿವಮೂರ್ತಿ, ಶಿವಗಂಗಾ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಿಪ್ಪೇಸ್ವಾಮಿ, ಸಮುದಾಯ ಆರೋಗ್ಯ ವೈದ್ಯಾಧಿಕಾರಿ ರಂಗಸ್ವಾಮಿ, ಸಮುದಾಯ ವೈದ್ಯಾಧಿಕಾರಿಯಾದಂತಹ ಪುಷ್ಪ ಮತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಈ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಮೊಟ್ಟೆಗಳನ್ನ ಸರ್ವನಾಶವನ್ನ ಮಾಡ್ತಾರೆ. ಮನೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಏನಾದ್ರು ಆಗಿರ್ಬೋದು, ಡ್ರಮ್ ಆಗಿರ್ಬೋದು, ಹೆಂಚಿನ ಮೇಲೆ ಆಗಿರ್ಬೋದು, ಅವೆಲ್ಲವನ್ನೂ ಕೂಡ ಶೇಖರಣೆ ಆಗಿರ್ತಕ್ಕಂಥ ಅವೆಲ್ಲವನ್ನೂ ಕೂಡ ಅವನ್ನ ಅಲ್ಲೇ ಎಷ್ಟು ಮ್ಯಾಕ್ಸಿಮಮ್ ಅವರು ಅದನ್ನ ಸೋರ್ಸ್ ಆಫ್ ಇನ್ಫೆಕ್ಷನ್ ಅನ್ನ ರಿಡಕ್ಷನ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ಅವರು ಸ್ಥಳದಲ್ಲೇ ಮಾಡಿಬಿಟ್ಟು ಬಂದಿರ್ತಾರೆ. ಸೊ ಇವಾಗ ಯಾವ್ದಾದ್ರು ಡೆಂಗ್ಯೂ ಪ್ರಕರಣ ಇದೆಯಾ ನಿಮ್ಮ ಸರೌಂಡಿಂಗ್ ಅಲ್ಲಿ? ನಮ್ಮ ಒಂದು ಹಾಸ್ಪಿಟಲ್ ವ್ಯಾಪ್ತಿಯಲ್ಲಿ ಯಾವುದೂ ಇಲ್ಲ. ಒಂದು ಕ್ಯೂರ್ ಆಗಿದೆ, ಕ್ಲಿಯರೆನ್ಸ್ ಆಗಿದೆ. 15 ಡೇಸ್ ಬ್ಯಾಕ್ ಬಂದಿತ್ತು. ಹೌದಾ? ಯಾವುದೇ ರೀತಿಯ ಡೆಂಗ್ಯೂ ಪ್ರಕರಣಗಳು ಈಗ ಪ್ರೆಸೆಂಟ್ ನಮ್ಮ ಆರೋಗ್ಯ ವ್ಯಾಪ್ತಿಯಲ್ಲಿ ಯಾವುದಿಲ್ವಾ? ಚೆಕಪ್ ಮಾಡ್ಸಂಗಿದ್ರೆ ಚೆನ್ನಾಗಿರ್ತಾನೆ. ಚೆಕಪ್ ಮಾಡಿಸಿ ಮತ್ತೊಟ್ಟು ಪಾಡ್ದಂಗೆ ಆಗ್ಬಿಡ್ತಾನೆ. ಅವ್ನಿಗೆ ಯಾತಾದ್ರೂ ಇರಲ್ಲ, ಮಾಡಿಸ್ಬಿಡ್ತಾನೆ. ಫೋಟೋ ಮುಖಾಂತರನೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಪಟ್ಟಿ ಮಾಡಿಕೊಡ್ಬೇಕಾಗತ್ತೆ. ಅದರಿಂದ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಳಂಬವಾಗಿದೆ. ಈ ಒಂದು ಕಾರ್ಯಕ್ರಮ ಲಾಸ್ಟ್ನೇದು. ಈ ಕಾರ್ಯಕ್ರಮದಲ್ಲಿ ಮಾತ್ರ ನೀವು ಭಾಗವಹಿಸಿದ್ರಿ. ನೀವೆಲ್ಲರೂ ಕೂಡ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಸ್ವಲ್ಪ GPS ಫೋಟೋನ ತಗೋಬೇಕು. ನೀವು ಬರೀ ಫೋಟೋ ಹೊಡೆದ್ರೆ ಅದು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೂ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಿಗೂ ಮತ್ತು ಆಶಾ ವರ್ಕರ್ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ನಮ್ಮ ಸಿಬ್ಬಂದಿ ಕಾರ್ಯಕರ್ತರಿಗೂ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. ಅದೇ ರೀತಿ ಈಗ